ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಗೋಧಿ ಹಿಟ್ಟಿನಿಂದ ತುಂಬಾ ರುಚಿಯಾಗಿರತಕ್ಕಂಥ ಬಾಯಲ್ಲಿಟ್ಟರೆ ಕರಗುವಂತಹ ಲಡ್ಡು ರೆಸಿಪಿನ ಯಾವ ಥರ ಮಾಡೋದಂತ ನೋಡೋಣ. ತುಂಬಾ ಹೆಲ್ತಿಗೆ ಒಳ್ಳೆಯದು. ಮೂಳೆ ನೋವು, ಮಂಡಿ ನೋವು ಅನ್ನೋರಿಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೆಸಿಪಿನ ಯಾವ ಥರ ಮಾಡೋದಂತ ನೋಡ್ಕೊಬೇಡ ಬನ್ನಿ. ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ಲಿ ಒಂದು 2 ಕಪ್ ಅಳತೆಲಿ ಗೋಧಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ನೋಡಿ, ಅದೇ ಕಪ್ ಅಳತೆಲೆ ನಾವು ತೊಗೊಬೇಕು ಎಲ್ಲವನ್ನು. ಇವಾಗ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕಿದ ನಂತರ ಅದೇ ಕಪ್ ಅಳತೆಲಿ 1 ಕಪ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕಿದ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲಾಗಿ ನೀವು ತುಪ್ಪನೂ ಕೂಡ ಇದರ ಉಪಯೋಗಿಸ್ಬೋದು. ಇವಾಗ ಎಣ್ಣೆ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ಗೋಧಿ ಹಿಟ್ಟಿನಿಂದ ಈ ರೀತಿ ನೀವು ಲಡ್ಡುನ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಹಿಟ್ಟನ್ನು ನಾವು ಹಿಡಿದಾಗ ಅದು ಉಂಡೆ ಥರ ಬರಬೇಕು, ಆವಾಗ ಇದು ಕರೆಕ್ಟಾಗಿ ಆಗಿರುತ್ತೆ. ಇವಾಗ ನಾವು ಸ್ವಲ್ಪನೇ ನಾವು ನೀರನ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನ ಯಾವ ಥರ ನಾವು ಮಿತ್ಕೋತೀವೋ ಅದೇ ರೀತಿ ಚಪಾತಿ ಹಿಟ್ಟಿನ ಥರನೇ ನಾವು ಇದನ್ನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ನಾವು ಈ ಲಡ್ಡು ರೆಸಿಪಿನ ಮಾಡ್ಕೋಬೋದು. ಮನೆಗೆ ಗೆಸ್ಟ್ ಬಂದಾಗ, ಹಾಗೆ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ನೀವು ದಿಢೀರಂತ ನೀವು ಈ ಲಡ್ಡುನ ಮಾಡ್ಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇದಾಗಿದೆ. ಈ ರೀತಿ ಇರಬೇಕು. ಇದನ್ನು ನೆನೆಸೋದೇನು ಬೇಡ, ಹಾಗೆ ನಾವು ಡೈರೆಕ್ಟಾಗಿ ಮಾಡ್ಕೋಬೋದು. ಮೀಡಿಯಮ್ ಸೈಜಿಗೆ ನಾನಿಲ್ಲಿ ಉಂಡೆನ ತಗೊಳ್ತಾ ಇದ್ದೀನಿ. ಈ ರೀತಿ ಉಂಡೆನ ಮಾಡ್ಕೊಬಿಟ್ಟು ನಾವು ಕೈಯಲ್ಲಿ ನಾವು ಮುಷ್ಟಿ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರಬೇಕು. ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಎಲ್ಲವನ್ನು ಕೂಡ ನಾವು ಅದೇ ಥರ ಮಾಡ್ಕೋಬೇಕು. ಮತ್ತೆ ನಾನು ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ನಾನು ಸ್ವಲ್ಪ ಉಂಡೆನ ತಗೊಂಡು ಈ ರೀತಿ ಉಂಡೆ ಮಾಡ್ಕೋಬೇಕು. ಆಮೇಲೆ ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ನಾವು ಮುಷ್ಟಿ ಹಿಡಿದೀವ ನೋಡಿ, ಆ ರೀತಿ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ನಾವು ಎಲ್ಲವನ್ನು ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ ನೋಡಿ. ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಕಾದ ನಂತರ ಮೀಡಿಯಮ್ ಉರಿಲಿ ನಾವು ಇದನ್ನು ಚೆನ್ನಾಗಿ ಕರ್ಕೋಬೇಕು. ನೋಡಿ, ಎಲ್ಲವೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಡಿಸಿ ಹಾಕಿ ಈ ರೀತಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಎಣ್ಣೆಯಲ್ಲಿ ಹುರಿದಿರೋಕ್ಕಂಥ ಲಡ್ಡುನ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ನೀವು ಪದೇ ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿ ಈ ಲಡ್ಡು ರೆಸಿಪಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಕರ್ದಾಗಿದೆ. ಇದನ್ನು ಎಣ್ಣೆಲ್ಲ ನೀಟಾಗಿ ಸೋಸ್ಕೊಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ನಾವು ದಿಢೀರಂತ ಈ ಲಡ್ಡುನ ಮಾಡ್ಕೋಬೋದು. ನೋಡಿದ್ರಲ್ಲ, ಇವಾಗ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇದ್ದಾಗಲೇ ನಾವು ಇದನ್ನು ಕಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಇದು ತಣ್ಣಗಾದ್ಮೇಲೆ ನಾವು ನೋಡಿ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಒಂದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡಿದಾಗ ಈ ಪುಡಿಯಾಗಿ ಬರಬೇಕು. ನೋಡಿ, ಈ ರೀತಿ ಪುಡಿಯಾಗಿ ಬಂದರೆ ಇದು ಕರೆಕ್ಟಾಗಿ ಆಗಿರುತ್ತೆ. ಇದು ತಣ್ಣಗಾದಮೇಲೆ ಈ ರೀತಿ ಪುಡಿಯಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಕೂಡ ನಾವು ಮಿಕ್ಸಿಲಿ ಹಾಕ್ಕೊಂಬಿಟ್ಟು ಪೌಡರ್ ಮಾಡ್ಕೋಬೇಕು. ಈ ರವೆ ಇರುತ್ತೆ ನೋಡಿ, ಆ ರೀತಿ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡಾಗಿದೆ. ಈ ರೀತಿ ಪೌಡರ್ ಥರ ಆಗಿದೆ ನೋಡಿ. ಈ ರೀತಿ ಬಂದರೆ ಕರೆಕ್ಟಾಗಿ ಆಗಿರುತ್ತೆ. ಇದನ್ನು ನಾವು ಒಂದು ಬೌಲ್ಗೆ ನಾವು ಹಾಕ್ಕೊಳ್ಳೋಣ. ಅದೇ ಥರ ಮತ್ತೆ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಏಲಕ್ಕಿ ಹಾಕ್ಕೊಂಬಿಟ್ಟು ಮತ್ತೆ ನಾನು ರವೆ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಕೂಡ ಎಲ್ಲವನ್ನು ಕೂಡ ನಾನು ಹಾಕ್ಕೊಂಡಾಗಿದೆ. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ನೋಡಿ ಯಾವ ಥರ ಬಂದಿದೆ ಅಂತ. ಈ ರೀತಿ ರವೆ ಆಗಿರಬೇಕು. ಆಗ ಲಡ್ಡು ಕಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಆಗ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅನಿಸುತ್ತೆ. ಗೋಧಿ ಹಿಟ್ಟಿನಿಂದ ಮಾಡಿರೋ ಲಡ್ಡುನೇ ಅಂತಲೇ ಅನಿಸಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಬಿಟ್ಟು ನೋಡಿ, ಡ್ರೈ ಫ್ರೂಟ್ಸ್ ನಿಮಗೆ ಇಷ್ಟಪಡೋರು ಜಾಸ್ತಿ ಕೂಡ ಮಾಡ್ಕೋಬೋದು. ಇದಕ್ಕೆ ಬಾದಾಮಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ, ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಂಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ನಿಮ್ಮಲ್ಲಿ ತುಪ್ಪ ಇದ್ದರೆ ತುಪ್ಪನ ಬಳಸ್ಕೊಳ್ಳಿ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ಹುರ್ಕೊಂಡಾಗಿದೆ ಅಲ್ವಾ, ಇದನ್ನು ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಎಣ್ಣೆಗೆ ನಾನು ಅಂದರೆ ತುಪ್ಪಕ್ಕೆ ನಾನು 1 ಕಪ್ ಅಳತೆಯಲ್ಲಿ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಹಾಕಿರೋದ್ರಿಂದ ತುಂಬ ರುಚಿಯಾಗಿಯೂ ಬರುತ್ತೆ. ನಾನಿಲ್ಲಿ ಎಣ್ಣೆ ಹಾಕಿರೋದ್ರಿಂದ
ನಾನು ಎಣ್ಣೆಗೆ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಳತೆಲಿ ನಾವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ ಅಳತೆಲೇ ತೊಗೊಬೇಕು. ಈಗ 1 ಕಪ್ ಆಗೋಷ್ಟು ನಾನು ಬೆಲ್ಲ ಹಾಕಿದ ನಂತರ ಇದನ್ನು ಒಂದು ಮೀಡಿಯಮ್ ಉರಿಲೇ ನಾವು ಬೆಲ್ಲ ಕರಗೋವರೆಗೂ ಆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು. ನೋಡಿ ಬೆಲ್ಲ ಕರಗಿದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಬಿಡಬೇಕು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ ನಂತರ ನಾನು ಡ್ರೈ ಫ್ರೂಟ್ಸ್ನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಬೆಲ್ಲದ ಪಾಕನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದಾಗಲೇ ಹಾಕ್ತಾಯಿದ್ದೀನಿ, ಕಟ್ಟಕ್ಕೆ ಆಗಲ್ಲ, ಯಾಕೆಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಬಿಸಿ ಹಾಲಿ ಹಾಕಿದ ನಂತರ ಆ ರವೆ ಎಲ್ಲ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ, ಉಂಡೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಅನ್ಕೋಬೋದು. ನಾನಿಲ್ಲಿ ಬಿಸಿಲಿ ಹಾಕಿರೋದು ಏನಕ್ಕಪ್ಪ ಅಂದರೆ ಸ್ವಲ್ಪ ಇದು ಬಿಸಿಲೇ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ ನಾನು ಬಿಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಾದ ನಂತರ ನಾವು ಮತ್ತೇನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಮತ್ತೆ ಪುಡಿ ಮಾಡ್ಕೋಬೇಕು. ಆ ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಮತ್ತೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಪುಡಿ ಮಾಡ್ಕೋಬೇಕು. ನಿಮಗೆ ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಪುಡಿನ ಡೈರೆಕ್ಟಾಗಿ ಹಾಕ್ಕೊಂಡು ನೀವು ಕಟ್ಕೋಬೋದು. ಅದರಿಂದಲೇ ನಾವು ಮಾಡ್ಕೋಬೇಕು ಅನ್ನೋರು ಈ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೆಲ್ಲ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇದನ್ನು 1 ತಿಂಗಳು ನಾವು ಇಟ್ಕೊಂಡು ಕೂಡ ಇದನ್ನು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಲ್ಲ ಹಾಕಿ ನಾವು ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮತ್ತೆ ನಾನು ಡ್ರೈ ಫ್ರೂಟ್ಸ್ನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿದೆ ಅಂತ. ಗೋಧಿ ಹಿಟ್ಟಿನಿಂದ ಸಾಫ್ಟ್ ಆದ ಲಡ್ಡನ್ನ ನಾವು ಮಾಡ್ಕೋಬೋದು. ಇದನ್ನು 1 ತಿಂಗಳು ಇಟ್ಕೊಂಡು ಕೂಡ ಇದನ್ನು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿರುತ್ತೆ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಲಡ್ಡನ್ನ ಕಟ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೋಧಿ ಹಿಟ್ಟಿನಿಂದ ಮಾಡಿದ್ದೀವಿ ಅಂತಲೇ ಅನಿಸಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೆಸಿಪಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.